ಅದು ಅನುಕಂಪ. ಏನು ಮಾಡೋದು ಇಲ್ವಲ್ಲ ನಮ್ಮಲ್ಲಿ ಅಂತ ಹೇಳ್ತೀರ. ಮಾತಿನಲ್ಲಿ ಎಲ್ಲ ನಿಸ್ಸಿಮರೆ ನೀವು. ಯು ಆರ್ ಆಲ್ ವೆರಿ ಗುಡ್. ವರ್ಡ್ಸ್ ಯು ಆರ್ ವೆರಿ ಗುಡ್. ಯು ಆರ್ ಎಕ್ಸ್ಟ್ರೀಮ್ಲಿ ಗುಡ್ ಇನ್ ವರ್ಡ್ಸ್. ನಾಭಿಯಿಂದ ಬರಬೇಕು ಕರುಣೆ. ವೇರ್ ಇಸ್ ದ ಸೀಡ್ ಆಫ್ ಕಂಪ್ಯಾಷನ್? ದ ಸೀಡ್ ಇಸ್ ಇನ್ ದಟ್ ನಾಭಿ. ಕರುಣೆ ಎಲ್ಲಿಂದ ಬರಬೇಕು? ಹೃದಯದಿಂದ ಅಲ್ಲ, ತಲೆಯಿಂದ ಅಲ್ಲ, ನಾಭಿ. ಕರಳು ಕಿತ್ತು ಬರಬೇಕು. ಕರಳು ಕಿತ್ತು ಬರಬೇಕು. ಅಯ್ಯೋ ಅಂತ ಹೇಳಿ ಮನಸ್ಸಿನಲ್ಲಿ ವ್ಯಸನ ಪಟ್ಕೋಬೇಕು. ಆ ಮನಸ್ಸಿನಲ್ಲಿ ವ್ಯಸನ ಎಲ್ಲಿಂದ ಬರಬೇಕು? ನಾಭಿ, ಕರುಳಿಂದ ಕಿತ್ತು ಬರಬೇಕು ಅಲ್ವಾ? ಯೋಚನೆ ಮಾಡಿ, ಆ ಥರ ಬರಬೇಕು. ಐ ಕ್ಯಾನಾಟ್ ಡಿಸ್ಕ್ರೈಬ್ ದಿಸ್ ಕಂಪ್ಯಾಷನ್. ಐ ಕ್ಯಾನ್ ಓನ್ಲಿ ಫೀಲ್ ಇಟ್. ಐ ಕ್ಯಾನಾಟ್ ಡಿಸ್ಕ್ರೈಬ್ ದಿಸ್ ಕಂಪ್ಯಾಷನ್. ನನ್ನ ಲೆವೆಲೇ ಬೇರೆ ಇರುತ್ತೆ, ನಿಮ್ಮ ಲೆವೆಲೇ ಬೇರೆ ಇರುತ್ತೆ. ಐ ಕ್ಯಾನಾಟ್. ಇಟ್ಸ್ ಟೂ ಮಿನ್ಯೂಸ್ಕುಲ್. ನಿಮಗೆ ಕಂಪ್ಯಾಷನ್ ಹೇಳ್ಕೊಡ್ಬೇಕಾದ್ರೆ ಇಟ್ ಇಸ್ ನಾಟ್ ಈವನ್ ಎಲ್ಲೋ ಒಂದು ನಾವು ಒಂದು ಸಮುದ್ರದ ದಡಕ್ಕೆ ಹೋಗ್ತೀವಿ, ಅಲ್ಲಿ ಒಂದು ದಡದಲ್ಲಿ ಕೂತ್ಕೊಂಡಿರ್ತೀವಿ. ಸಮುದ್ರದ ದಡದಲ್ಲಿ, ಆ ಸಮುದ್ರದ ದಡದಲ್ಲಿ ಎಷ್ಟು ಮರಳು ಕಾಳು ಇದೆ ಅಂತ ಕೇಳಿದ್ರೆ ಏನಾಗುತ್ತೆ? The whole of that seashore is filled with many grains of sand. How can you accommodate one grain of sand? ಒಂದು ಹಿಡಿ ಮರಳು ತಂದ್ರೂ ಎಷ್ಟು ಮರಳಿರುತ್ತೆ ಅಲ್ಲಿ? ಒಂದು ಹಿಡಿ. ಆ ಮರಳ ಹಿಂಡಿನ ತಗೊಂಡು ಬಂದರೆ ಅದರಲ್ಲಿ 0.0001% ಕಂಪ್ಯಾಷನ್ ಇಲ್ಲ. ಆ ಥರ ಕಂಪ್ಯಾಷನ್ ಇರಬೇಕು. ನಿಜವಾದ ಕಂಪ್ಯಾಷನ್ ಇದ್ದರೆ ತಕ್ಷಣ ಮರುಕ್ಷಣವೇನೆ ಕೂಡ ಅದಕ್ಕೆ ರಿಸೋರ್ಸಸ್ ಹುಡುಕತ್ತೆ. ಸೋರ್ಸ್ ಇರೋದು ನಾಭಿನಲ್ಲಿ, ಆ ರಿಸೋರ್ಸನ್ನ ಹುಡುಕೋದು ಬ್ರೈನಲ್ಲಿ. ಆ ಬ್ರೈನ್ ಆದಾಗ ಈ ನಾಭಿಯಿಂದ ಬರೋತಕ್ಕಂಥದ್ದು ಈ ರಿಸೋರ್ಸು ನಮ್ಮ ದೇಹದಲ್ಲಿ ಇರೋತಕ್ಕಂಥ ಈ 1.5 ಅಡಿ ಒಳಗಡೆ, ನಾಭಿಯಿಂದ ಬ್ರೈನ್ ಹೊರಗಡೆ ಆ 1.5 ಅಡಿ ಟೈಮ್ನಲ್ಲಿ ಅಷ್ಟು ವಿಚಾರಗಳು, ಆ ವಿಚಾರಗಳು ಸಾವಿರಾರು ಜನಗಳು ಬಂದ್ಬಿಡುತ್ತಾರೆ ಹೆಲ್ಪ್ ಮಾಡೋಕ್ಕೆ. ಇಲ್ಲಾಂದರೆ ನಾವಿಯಿಂದ ಬರಲಿಲ್ಲ ಅಂದರೆ ನಾವು ಚೀಟಿ ಇಟ್ಕೊಂಡು ಹುಡುಕಿದ್ರೂ ಸಿಗಲ್ಲ, ಒಬ್ಬ ನರಬಿಳ್ಳೆ ಸಿಗಲ್ಲ. ಯು ವಿಲ್ ನಾಟ್ ಗೆಟ್ ಒಬ್ಬ ನಾಭಿಯ ಒಂದು ಮನುಷ್ಯ. ಆಗ ಹೇಳ್ತೀವಿ ನಾವು ಅದಕ್ಕೇನೆ, ನೀನು ಕರುಣೆ ಇದೆಯೇನೋ ನಿನಗೆ? ಕರುಳಿದೆಯೇನೋ ನಿನಗೆ? ಏನು ಅನುಕಂಪ ಒಂದು ಸ್ವಲ್ಪನೂ ಇಲ್ವಲ್ಲೋ ನಿನಗೆ ಅಂತ ಹೇಳ್ತೀವಿ ನಾವು. ಅಂದರೆ ಡಯಲಾಗ್ ಹೊಡೆಯೋದಲ್ಲಿ ಏನು ಕಡಿಮೆ ಇಲ್ಲ, ಸಾಕಷ್ಟು ಡಯಲಾಗ್ ಹೊಡಿತೀವಿ ನಾವು. ಅದೇನು ಸ್ವಲ್ಪ ಏನಿಲ್ಲ. ಯಾಕೆ ಆ ಥರ ಇರಬೇಕು. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಕಂಪ್ಯಾಷನ್. ನಮ್ಗೆ ಎಲ್ಲಿ ಕಂಪ್ಯಾಷನ್ ಇದೆ? ಮಾತೆತ್ತರೆ ಎಲ್ಲಿದೆ ಕಂಪ್ಯಾಷನ್ನು? ವಿ ಕಂಪೇರ್ ಟು ಸೋ ಮೆನಿ ಪೀಪಲ್. ಅವನಿಗಿದೆ, ಇದು ನಮಗಿಲ್ಲ ಅಂತ ಹೇಳಿ ನಾವೇ ಇನ್ನೊಬ್ರು ವ್ಯಸನ ಪಟ್ಕೋತೀವಿ. ಇನ್ನೊಬ್ರು ನೋಡ್ಬಿಟ್ಟು ವ್ಯಸನ ಪಟ್ಕೋತೀವಿ. ವ್ಯಸನ ಅಲ್ಲ ಅದು, ಅದು ಹೊಟ್ಟೆಗಿಚ್ಚು. ಇನ್ನೊಬ್ಬರು ನೋಡಿ ನಾವು ವ್ಯಸನ ಪಟ್ಕೋತೀವಿ, ಹೊಟ್ಟೆಗಿಚ್ಚು ಪಟ್ಕೋತೀವಿ. ನನಗಿಲ್ಲದೆ ಇದು ಅವನಿಗಿದೆಯಲ್ಲ. There is not compassion. That is jealousy. You see? That is the best part of our life. You are nothing but embodiment of jealous. Anyway, ಇದು ಇವತ್ತಿನ ವಿಚಾರ. ಭಾನುವಾರ ಯಾಕೆ ಇದೆ ಅಂದಾಗ ಕಂಪ್ಯಾಷನ್ and the right hand side of the brain has to be activated.
The right hand side of the brain should be filled with oxygenated blood. ಆಕ್ಸಿಜನೇಟೆಡ್ ಬ್ಲಡ್ ಇರಬೇಕಾದ್ರೆ ನಮ್ಮ ಒಳಗಡೆ ಆ ಭಾವನೆಗಳು ಅನುಕಂಪದಿಂದ ಭಾವನೆ ಇರಬೇಕು. ದೆನ್ ಓನ್ಲಿ ದ ರಿಯಲ್ ನಾಲೆಡ್ಜ್ ಕಮ್ಸ್ ಔಟ್. ದಾಟ್ ಈಸ್ ಟ್ರೂ ನಾಲೆಡ್ಜ್, ದಾಟ್ ಈಸ್ ಶುದ್ಧ ವಿದ್ಯಾ. ಅಶುದ್ಧ ವಿದ್ಯಾ ಇಲ್ಲದೆ ಇದ್ರೆ ನಮಗೆ ವಿ ಆರ್ ಓನ್ಲಿ ಗಿವಿಂಗ್ ಲಿಪ್ ಸರ್ವಿಸ್. ವಿ ಕೆನಾಟ್ ಟಾಕ್ ಫ್ರಮ್ ದ ಬಾಟಮ್ ಆಫ್ ಅವರ್ ಹಾರ್ಟ್. ಸೊ ಇದನ್ನು ಇಟ್ಕೊಂಡು ಲೆಟ್ ಅಸ್ ಸ್ಟಾರ್ಟ್ ವಿತ್ ಟುಡೇಸ್ ತತ್ವ. So this is the prelims, what I have advised you. ಇದೆಲ್ಲ ಎಲ್ಲಿಂದ ಬರುತ್ತೆ? ಈ ಅನುಕಂಪ ಎಲ್ಲಿಂದ ಬರುತ್ತೆ? This ಅನುಕಂಪ triggers our chit, our consciousness. Chit is nothing but consciousness. So it triggers our consciousness. So you understand the existence of chit. So the existence of chit, the chit predominantly 99% of our chit is concentrated from, and the energy comes from the right hand side of the brain. So the chit energy is triggered, activated from the right hand side of the brain. Today, we don't have, I have, you don't have the activation of the chit. Chit is nothing but the consciousness. Today, most of you don't have activated chit. You have chit. Little reflection of the chit, of your consciousness. Consciousness is no way connected directly to your senses. ಇಂದ್ರಿಯಗಳಿಗೆ ಸ್ವಲ್ಪ ಹತ್ರ ಪತ್ರನೂ ಇಲ್ಲ. ಚಿತ್ತು is no way connected to your senses. Chit is not connected to your senses. ಇಂದ್ರಿಯಗಳಿಗೆ ಹತ್ರ ಪತ್ರದಲ್ಲೂ ಕೂಡ ಆ ಚಿತ್ ಅನ್ನೋದು ಇಲ್ಲ. ಅದಕ್ಕೆ ಹೇಳೋದು ಎನ್ಲೈಟನ್ಮೆಂಟ್ ಇಸ್ ನಥಿಂಗ್ ಬಟ್ ವೆನ್ ದ ಚಿತ್ ಇಸ್ ಆಕ್ಟಿವೇಟೆಡ್ 100%. ದಟ್ ಇಸ್ ವೈ ವಿ ಸೇ ದ ಎಕ್ಸಿಸ್ಟೆನ್ಸ್ ಆಫ್ ದ ಚಿತ್ ಫಾರ್ ಅನ್ ಎನ್ಲೈಟನ್ಡ್ ಬೀಯಿಂಗ್ ಈಸ್ ಕಾಲ್ಡ್ ಆಸ್ ಸತ್ ಚಿತ್ ಆನಂದ. Most of your chit is Sat Chit Golananda. It is not Ananda. For you, you are always crying. 90% of it you are comparing and crying. Oh, ಅವರಿಗಿರೋದು ನನಗಿಲ್ಲ, ನಿನಗಿರೋದು ಎಷ್ಟೋ ಅವ್ರಿಗಿರಲ್ಲ ಅನ್ನೋದು ನಿನಗೆ ಅರಿವಿರಲ್ಲ. ನಿನಗೆ ಯಾಕೆ ಅರಿವಿಲ್ಲ ಅಂದರೆ ಕಂಪ್ಯಾರಿಸನ್ ಯಾಕೆ ಮಾಡ್ಕೋತೀಯ ಅಂದಾಗ ನಿನಗಿರೋತಕ್ಕಂಥ ಚಿತ್ತು ತುಂಬ ಬ್ಯೂಟಿಫುಲ್. ಯು ಆರ್ ಆಲ್ರೆಡಿ ಇನ್ ಅ ಸತ್ಸಂಗ್, ಯು ಆರ್ ಆಲ್ರೆಡಿ ಅಂಡರ್ ದ ಗ್ರೇಸ್ ಆಫ್ ಅ ಗುರು. ವೆನ್ ಯು ಆರ್ ಆಲ್ರೆಡಿ ಅಂಡರ್ ದ ಗ್ರೇಸ್ ಆಫ್ ಅ ಗುರು ಕಾಲ್ಡ್ ಆಸ್ ಶ್ರೀ ನಿಮಿಷಾಂಬ, ಇನ್ನೊಬ್ಬರಿಗೆ ಆ ಗ್ರೇಸ್ ಇಲ್ಲ. ಬಿಕಾಸ್ at least now you are realizing anukampa, compassion. When the compassion is triggered constantly by satsangs, so that you become aware of your chit, then those people are not knowing the existence of their chit. ಅದಕ್ಕೆ ಕಂಪೇರ್ ಮಾಡಿದಾಗ, ನಾವು ಐ ಆಮ್ ಕಂಪೇರಿಂಗ್, ಅವರು 0.01 ಚಿತ್ತದ ಅರಿವಿರುತ್ತೆ, ಬಟ್ ನಿಮಗೆ ಅಟ್ಲೀಸ್ಟ್ 2%, 0.0001 ಹೆಂಗಿದೆ, 2% ಆಫ್ ಚಿತ್ ಯು ಆರ್ ಆಲ್ರೆಡಿ ಆಕ್ಟಿವೇಟೆಡ್. That is because of the right hand side of the brain of yours is on the verge of activating. Compassion is activated from the right hand side of the brain. That is why
we say the existence of a chit is directly proportional. Nodi, watch this very clearly. Is directly proportional to the philosophical truth. ನೀನು ಫಿಲಾಸಫಿಕಲ್ ಟ್ರೂತ್ ಅಂದ್ರೆ ಏನು? ನೀನು ಬಿಕಾಸ್ ಆಫ್ ಇನ್ನೊಬ್ಬರದು .0.0.1 ಇದೆ, ನಿನಗೆ ಆಲ್ರೆಡಿ 2% ಅರಿವಿದೆ ಚಿತ್ ಬಗ್ಗೆ, ಅದರ ಕಡೆ ಗಮನದಲ್ಲಿದೆಯಾ ನೀನು? ಇನ್ನು ಹೋಗದೆ ಇದ್ರು ಗಮನದಲ್ಲಿ ಇದೆಯಾ? ಆ ಗಮನ ಇರೋದ್ರಿಂದಾನೇನೆ, ಆ ಗಮನ ಅರಿವು ನಿನಗೆ ಬರೋದ್ರಿಂದಾನೆ, ಬಟ್ ಇನ್ನೂ ನಿನಗೆ ಅನುಭವ ಬಂದಿಲ್ಲ. ಬಟ್ ಸಿನ್ಸ್ ಯು ಆರ್ ನಾಟ್ ಎಟ್ ಎಕ್ಸ್ಪೀರಿಯನ್ಸ್ಡ್ that part of chit, but still you are directly proportional. That means your consciousness of that chit is directly proportional to the philosophical truth. ಆಧ್ಯಾತ್ಮದ ದೃಷ್ಟಿನಲ್ಲಿ ನಿನ್ನ ಚಿತ್ತ ಕಡೆ ಹೋಗ್ತಾ ಇದೆಯಾ ಅನ್ನೋ ನಿನಗೊಂದು ನಂಬಿಕೆ ಬಂದ್ಬಿಡ್ತೀಗ. ಸೊ that is philosophical. Even though you have not experienced the truth, but you are philosophically, you have understood the truth and the experience. That philosophical is called as Tat. In Sanskrit, it is called as Tat. Once you get enlightened, that is Om Tat. So that is why you are 50% closer to the truth. At least adu brain alli ide. Even that right hand side of the brain has now been activated to you. Right hand side in the brain alli nimige artha agtide. This all comes from the right hand side of the brain. So now you know the philosophical truth, and that experience we call it as we call it as Tat. Ide irodu. The philosophical truth of you is called as Tat. But once you experience this Tat, you will understand. ಈ Tat ಎಲ್ಲಿಂದ ಬಂತು? ಲಾಸ್ಟ್ ಸಂಡೇ ಇಂದಾನು ಕೂಡ you understood, you will realize the value of Guru's principle. ಈ ತತ್ ಎಲ್ಲಿದೆ? This tat is the principle of your Guru. So you understand the whole of this tat is this principle called as tat. ಇದು ಹೋಲ್ವಾರದ್ದು. So you will realize the value of the Guru's principle, and this gets you imbibed into your right hand side of the brain, so that you are now consciously breathing in, breathing out, and all the breathing energy of you is more concentrated. The energy is on the right hand side of the brain, and that energy of the brain is called as oxygenated blood. Again agate, when you start understanding the Guru's principle, that right hand side of the brain is now very essential for me to get enlightened. So, ಈ enlightenment ಎಲ್ಲಿ ಹತ್ರ ಬರಬೇಕು ಅಂದಾಗ, you will realize the value of Guru's principle, and that Guru's principle is called as Om Tat. Om Tat. ಈ Om Tat ಏನಾಗುತ್ತೆ ಅಂದಾಗ, ನೀವು when you sit and meditate for 2 minutes or 3 minutes, silently when you meditate, then all the past rubbish, every day you take out the rubbish of your brain by removing all that dustbin in your house. Likewise, you remove the dustbin which has occupied the right hand side of your brain.
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.